ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ನೋಡ್ತಿರೋ ವಿಷಯ ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಚುಲಿ ಒಂದು 7,000 ಫಾಲೋವರ್ಸ್ ಇದ್ರೆ ಸಾಕಾ, ಅದರಿಂದ ದುಡ್ಡು ಮಾಡ್ಬೋದಾ? ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಉತ್ತರ ಹೌದು ಅಂತಾನೆ ಇದು. ಹೌದು, ಸಾಮಾನ್ಯವಾಗಿ ಎಲ್ರೂ ಅನ್ಕೋತಾರೆ ಲಕ್ಷಗಟ್ಲೆ ಫಾಲೋವರ್ಸ್ ಬೇಕು ಅಂತ. ಆದ್ರೆ ಅದೇ ಅಲ್ವಾ? ಹೌದು. ಆದ್ರೆ ಈ ಮಾಹಿತಿ ಪ್ರಕಾರ ಸಣ್ಣ ಗುಂಪು ಅಂದ್ರೆ ಮೈಕ್ರೋ ಇನ್ಫ್ಲೂಯೆನ್ಸರ್ ಅಂತಾರಲ್ಲ, ಅವರ ಪ್ರೇಕ್ಷಕರು ಸಣ್ಣದಿದ್ರು ತುಂಬಾನೇ ಎಂಗೇಜ್ ಆಗ್ತಾರೆ. ಸೊ ಇದು ಬ್ರ್ಯಾಂಡ್ಸ್ಗಳಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕರೆಕ್ಟ್. ಹಾಗಾದ್ರೆ ಈ 7,000 ಫಾಲೋವರ್ಸ್ ಇಟ್ಕೊಂಡು ಹೇಗೆ ದುಡ್ಡು ಮಾಡೋದು? ಯಾವ್ಯಾವ ದಾರಿಗಳಿವೆ ಅಂತ ನೋಡೋಣವಾ? ಖಂಡಿತ ನೋಡೋಣ. ಮೊದಲನೇದಾಗಿ ಬ್ರ್ಯಾಂಡ್ ಸಹಯೋಗಗಳು ಅಂದ್ರೆ ಬ್ರ್ಯಾಂಡ್ ಕೊಲಾಬರೇಷನ್ಸ್. ಮಾಹಿತಿ ಹೇಳೋ ಪ್ರಕಾರ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡೋದು ಒಂದು ವಿಧಾನ. ಹೌದು, ಅದಕ್ಕೆ ಒಂದು ಏನಂತಾರೆ, ಮೀಡಿಯಾ ಕಿಟ್ ರೆಡಿ ಇದ್ರೆ ಬೆಟರ್ ಅಲ್ವಾ, ತಮ್ಮ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತೋರ್ಸೋಕೆ. ಎಕ್ಸಾಕ್ಟ್ಲಿ. ಇನ್ಫ್ಲೂಯೆನ್ಸರ್.in, ಕೊಲ್ಯಾಬ್ಸ್ಟ್ರಾ ಅಂತ ಕೆಲವು ಪ್ಲಾಟ್ಫಾರ್ಮ್ಸ್ಗಳು ಕೂಡ ಇವೆ ಅಂತಾರೆ. ಓ ಹೌದಾ? ಹೌದು. ಭಾರತದಲ್ಲಿ ಸುಮಾರು ಒಂದು ಪೋಸ್ಟ್ಗೆ ಅಥವಾ ಪ್ರಚಾರಕ್ಕೆ 500ರಿಂದ 2,000 ರೂಪಾಯಿವರೆಗೂ ಸಿಗ್ಬೋದು ಅಂತ ಒಂದು ಅಂದಾಜಿದೆ. ಸರಿ. ಮೈಕ್ರೋ ಇನ್ಫ್ಲೂಯೆನ್ಸರ್ಗೆ ಇದು ಒಳ್ಳೆ ಸ್ಟಾರ್ಟ್. ಹೌದೌದು. ಇನ್ನು ಎರಡನೇ ದಾರಿ ಅಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಓ, ಅಫಿಲಿಯೇಟ್ ಮಾರ್ಕೆಟಿಂಗ್, ಇದು ಕೂಡ ಇಂಟ್ರೆಸ್ಟಿಂಗ್. ಹೌದು. ಇಲ್ಲಿ ಬೇರೆಯವರ ಪ್ರಾಡಕ್ಟ್ಸ್ ಲಿಂಕ್ ಹಾಕಿ ಪ್ರಮೋಟ್ ಮಾಡೋದು. ಅಂದ್ರೆ ಆ ಲಿಂಕ್ ಕ್ಲಿಕ್ ಮಾಡಿ ಯಾರಾದ್ರೂ ಕಿಂದ್ರೆ ನಮ್ಗೆ ಕಮಿಷನ್ ಸಿಗುತ್ತೆ ಅಲ್ವಾ? ಪರ್ಫೆಕ್ಟ್. ಅಮೆಜಾನ್ ಅಸೋಸಿಯೇಟ್ಸ್, ಕ್ಯೂ ಲಿಂಕ್ಸ್, ಶೇರ್ ಎ ಸೇಲ್ ಇಂಥ ಪ್ಲಾಟ್ಫಾರ್ಮ್ಗಳು ಹೆಲ್ಪ್ ಮಾಡ್ತವೆ. ಈ ಲಿಂಕ್ಸ್ ಎಲ್ಲ ಬಯೋದಲ್ಲಿ ಅಥವಾ ಸ್ಟೋರಿ ಹೈಲೈಟ್ಸ್ ಅಲ್ಲಿ ಹಾಕ್ಬೋದು ಅಂತಾರಲ್ಲ? ಹೌದು, ಹಾಗೆ ಮಾಡಬಹುದು. ಇದು ಸ್ವಲ್ಪ ಪ್ಯಾಸಿವ್ ಇನ್ಕಮ್ ತರ. ಸರಿ ಸರಿ. ಇನ್ನು ಮೂರನೇ ಆಯ್ಕೆ, ಇದು ಆಕ್ಚುಲಿ ತುಂಬಾ ಜನಕ್ಕೆ ಇಷ್ಟ ಆಗ್ಬೋದು. ಸ್ವಂತ ಉತ್ಪನ್ನಗಳು ಅಥವಾ ಸೇವೆಗಳ ಮಾರಾಟ. ಆಹಾ, ಸೆಲ್ಲಿಂಗ್ ಓನ್ ಪ್ರಾಡಕ್ಟ್ ಸರ್ವಿಸಸ್. ಇದು ನಿಜಕ್ಕೂ ಕ್ರಿಯೇಟಿವ್ ಆಗಿರೋರ್ಗೆ ಒಳ್ಳೆ ಅವಕಾಶ. ಖಂಡಿತ. ಉದಾಹರಣೆಗೆ ಕೈಯಿಂದ ಮಾಡಿದ ವಸ್ತುಗಳು ಇರ್ಬೋದು, ಅಥವಾ ಡಿಜಿಟಲ್ ಪ್ರಾಡಕ್ಟ್ಸ್. ಹೌದು, ಇ ಬುಕ್ಸ್, ಟೆಂಪ್ಲೇಟ್ಸ್, ಅಥವಾ ನೀವೇನಾದ್ರೂ ಟ್ರೈನಿಂಗ್ ಕೊಡ್ತೀರಾ, ಮೇಕಪ್ ಮಾಡ್ತೀರಾ, ಕಂಟೆಂಟ್ ಬರೀತೀರಾ ಅಂದ್ರೆ ಆ ಸರ್ವಿಸಸ್ ಕೂಡ ಮಾರಾಟ ಮಾಡ್ಬೋದು. ಕರೆಕ್ಟ್. ಇನ್ಸ್ಟಾ ಶಾಪ್ಸ್, ವಾಟ್ಸ್ಆಪ್, ಲಿಂಕ್ ಟ್ರೀ ಈ ತರ ಟೂಲ್ಸ್ ಎಲ್ಲ ಇದಾವೆ ಇದನ್ನ ಮಾಡೋದಕ್ಕೆ. ನಾಲ್ಕನೇ ವಿಧಾನ, ಇದು ಸ್ವಲ್ಪ ಲೋಕಲ್ ಆಗಿ ಯೋಚನೆ ಮಾಡೋದು. ಸ್ಥಳೀಯ ವ್ಯಾಪಾರಗಳಿಗೆ ಪ್ರಚಾರ, ಲೋಕಲ್ ಬಿಸ್ನೆಸ್ ಶೌಟ್ಔಟ್ಸ್ ಅಂತಾರಲ್ಲ ಅದು. ಹೋ, ಇದು ಮೈಕ್ರೋ ಇನ್ಫ್ಲೂಯೆನ್ಸರ್ಗಳಿಗೆ ಒಳ್ಳೆ ಪವರ್ ಕೊಡುತ್ತಲ್ವಾ? ಹೌದು. ಹತ್ರದ ರೆಸ್ಟೋರೆಂಟ್, ಸಲೂನ್, ಅಂಗಡಿಗಳು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಪ್ರಚಾರ ಮಾಡಿ ಕೊಡೋದು. ಇದಕ್ಕೊಂದು ಪ್ಯಾಕೇಜ್ ತರ ಮಾಡ್ಬೋದಲ್ಲ, ಒಂದು ಪೋಸ್ಟ್ 2 ಸ್ಟೋರಿಗೆ ಇಷ್ಟು ಅಂತ. ಸುಮಾರು 1,000ದಿಂದ 3,000 ತನಕ ಚಾರ್ಜ್ ಮಾಡ್ಬೋದು ಅಂತ ಮಾಹಿತಿ ಇದೆ. ಹೌದು, ಅವರಿಗೂ ಅನುಕೂಲ, ನಿಮ್ಗೂ ಆದಾಯ. ನಿಜ. ಇನ್ನು ಐದನೇದು UGC ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಯೂಸರ್ ಜನರೇಟೆಡ್ ಕಂಟೆಂಟ್ ಕ್ರಿಯೇಷನ್. UGC ಅಂದ್ರೆ ನೀವು ಒಳ್ಳೆ ಫೋಟೋ, ರೀಲ್ಸ್ ಮಾಡ್ತೀರಾ ಅಂದ್ರೆ ಬ್ರ್ಯಾಂಡ್ಗಳಿಗೆ ಬೇಕಾದ ಕಂಟೆಂಟ್ ನೀವೇ ಕ್ರಿಯೇಟ್ ಮಾಡಿ ಕೊಡೋದು. ಅದಕ್ಕೆ ಅವರು ದುಡ್ಡು ಕೊಡ್ತಾರೆ. ಓ, ಇದನ್ನ ನಾವು ನಮ್ಮ ಪ್ರೊಫೈಲಲ್ಲಿ ಪೋಸ್ಟ್ ಮಾಡಲೇಬೇಕು ಅಂತೇನಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಜಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡಿ ಕೊಡೋದು. Billo.app, ಫೈವರ್, ಅಪ್ವರ್ಕ್ನಲ್ಲೂ ಇಂಥ ಅವಕಾಶಗಳು ಸಿಗ್ಬೋದು ಅಂತಾರೆ. ಇಂಟ್ರೆಸ್ಟಿಂಗ್. ಆರನೇದು ಇನ್ಸ್ಟಾಗ್ರಾಮ್ ಒಳಗಡೆ ಇರೋ ಅವಕಾಶಗಳು. ಇನ್ಸ್ಟಾಗ್ರಾಮ್ ರೀಲ್ಸ್ ಬೋನಸ್ ಮತ್ತು ಮಾನಿಟೈಸೇಷನ್. ರೀಲ್ಸ್ ಬೋನಸ್ ಇದು ಎಲ್ಲರಿಗೂ ಇದೆಯಾ? ಇಲ್ಲ, ಕೆಲವು ದೇಶಗಳಲ್ಲಿ ಮಾತ್ರ ಇದೆ. ಸೆಟ್ಟಿಂಗ್ಸ್ ಅಲ್ಲಿ ಕ್ರಿಯೇಟರ್ ಸೆಕ್ಷನ್ನಲ್ಲಿ ಬೋನಸಸ್ ಅಂತ ಇದೆಯಾ ನೋಡ್ಕೋಬೇಕು. ಸರಿ. ಜೊತೆಗೆ ಸಬ್ಸ್ಕ್ರಿಪ್ಷನ್ಸ್ ಅಂತಾನೂ ಇದೆಯಲ್ಲ? ಹೌದು. ಕೆಲವು ಕಡೆ ಅಭಿಮಾನಿಗಳು ಸ್ಪೆಷಲ್ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ ಪೇ ಮಾಡಬಹುದು. ಆದರೆ ಇದು ಕೂಡ ಎಲ್ಲರಿಗೂ ಲಭ್ಯ ಇಲ್ಲ. ಆದ್ರೂ ಒಮ್ಮೆ ಚೆಕ್ ಮಾಡೋದು ಒಳ್ಳೇದು. ಖಂಡಿತ. ಕೊನೆಯದಾಗಿ 7ನೇ ವಿಧಾನ, ಪಾವತಿಸಿದ ಗಿವ್ಅವೇಗಳು ಮತ್ತು ಪ್ರಚಾರಗಳು. ಪೇಯ್ಡ್ ಗಿವ್ಅವೇಸ್ ಅಂಡ್ ಪ್ರಮೋಷನ್ಸ್. ಅಂದ್ರೆ ಬ್ರ್ಯಾಂಡ್ಸ್ ಅಥವಾ ಕ್ರಿಯೇಟರ್ಸ್ ತಮ್ಮ ಪ್ರಾಡಕ್ಟ್ಸ್ನ ನಮ್ಮ ಗಿವ್ಅವೇಯಲ್ಲಿ ಸೇರ್ಸೋಕೆ ನಮ್ಗೆ ಪೇ ಮಾಡೋದು. ಹೌದು, ಅಥವಾ ಅವರನ್ನ ಪ್ರಮೋಟ್ ಮಾಡೋಕೆ. ಇದಕ್ಕೆ ನಿಮ್ಮ ಆಡಿಯನ್ಸ್ ತುಂಬಾ ಆಕ್ಟಿವ್ ಮತ್ತೆ ಲಾಯಲ್ ಆಗಿರಬೇಕು. ನಿಜ. ಇಲ್ಲಿ ಕೂಡ ಲಕ್ಷಗಟ್ಲೆ ಫಾಲೋವರ್ಸ್ಗಿಂತ ಆ ಎಂಗೇಜ್ಮೆಂಟ್ ಮುಖ್ಯವಾಗುತ್ತೆ. ಕರೆಕ್ಟ್. ಸೊ ಒಟ್ನಲ್ಲಿ ನೋಡಿದ್ರೆ ಬ್ರ್ಯಾಂಡ್ ಕೊಲಾಬ್ರೇಷನ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಸ್ವಂತ ಪ್ರಾಡಕ್ಟ್ಸ್, ಲೋಕಲ್ ಪ್ರಮೋಷನ್ಸ್, UGC, ರೀಲ್ಸ್ ಬೋನಸ್, ಪೇಯ್ಡ್ ಗಿವ್ಅವೇಸ್, ಹೀಗೆ ಎಷ್ಟೊಂದು ದಾರಿಗಳಿವೆ ಅಲ್ವಾ? 7,000 ಫಾಲೋವರ್ಸ್ ಇದ್ರೂ ದುಡ್ಡು ಮಾಡೋಕೆ. ಹೌದು. ಈ ಎಲ್ಲಾ ಮಾಹಿತಿಯಿಂದ ಗೊತ್ತಾಗೋದೇನೆಂದ್ರೆ ಸ್ಥಿರತೆ ಬೇಕು, ಕ್ರಿಯೇಟಿವಿಟಿ ಬೇಕು, ಮತ್ತೆ ಆಡಿಯನ್ಸ್ ಜೊತೆ ಒಳ್ಳೆ ಕನೆಕ್ಷನ್ ಇರಬೇಕು. ಕೇವಲ ನಂಬರ್ಸ್ಗಿಂತ ಈ ವಿಷಯಗಳು ಜಾಸ್ತಿ ಮುಖ್ಯ ಆಗ್ಬೋದು.
ಯಶಸ್ಸು ಒಂದೇ ದಿನಕ್ಕೆ ಬರಲ್ಲ, ಆದ್ರೆ ಖಂಡಿತ ಸಾಧ್ಯತೆ ಇದೆ ಅನ್ನೋದಂತೂ ನಿಜ. ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡಬೇಕಾದ ಒಂದು ವಿಷಯ, ಇಷ್ಟೆಲ್ಲ ದಾರಿಗಳಿರುವಾಗ